ಅಬ್ದುಲ್ಲಾ ನಮ್ಮೂರಿನ ಪ್ರಸಿದ್ಧ ಹೂ ವ್ಯಾಪಾರಿ. ಹಲವಾರು ವರ್ಷಗಳಿಂದ ತಾಜಾ ಹೂ ಬೇಕೆಂಬಷ್ಟು ಸಕಾಲದಲ್ಲೇ ಸರಬರಾಜು ಮಾಡಿ ಎಲ್ಲರ ಪ್ರೀತಿ ಪಾತ್ರನಾದವನು. ಒಮ್ಮೆ ಅವನ ಪತ್ನಿಯನ್ನು ಚಿಕಿತ್ಸೆಗೆಂದು ನನ್ನ ಕ್ಲಿನಿಕ್ಕಿಗೆ ತಂದಿದ್ದ. ಆಕೆಗೆ ರಕ್ತದೊತ್ತಡ ಬಹಳ ಕಡಿಮೆಯಾಗಿದ್ದು ವಿಪರೀತ ತಲೆತಿರುಗಿನ ಜೊತೆಗೆ ಗಾಬರಿ, ಗಡಿಬಿಡಿ, ಸುಪ್ತ ಭೀತಿಯಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆಯೂ ಇಲ್ಲದೆ ಹಗಲು ನಿರಾತಂಕವಾಗಿ ಮನೆವಾರ್ತನೆಯ ಕೆಲಸಗಳನ್ನು ಮಾಡಲಾಗದೆ ಗಂಡನ ಬೈಗಳ ಸರಮಾಲೆಯಿಂದಾಗಿ ಆಕೆ ಮುದ್ದೆಯಾಗಿದ್ದಳು. ಫಾತಿಮಾಬಿ ಹೇಗಿದ್ದೀರಿ ಎಂದು ಪ್ರೀತಿಯಿಂದ ನಾನು ಬಾಯಿ ತೆರೆದೊಡನೆಯೇ ಆಕೆ ಗೋಳೋ ಎಂದು ಅತ್ತಳು. ಬಿಕ್ಕಿ ಬಿಕ್ಕಿ ಅತ್ತು, ಸರ್, ಒಂದೇ ಒಂದು ದಿನ ಈ ರೀತಿಯಲ್ಲಿ ನನ್ನನ್ನು ಯಾರೂ ವಿಚಾರಿಸಲಿಲ್ಲ. ನಾನೀಗ ಯಾರಿಗೂ ಬೇಡದ ಜೀವಶವವಾಗಿದ್ದೇನೆ ಸರ್. ನನ್ನ ಪತಿ ದಿನಾಲು 10 ಬಾರಿ, ಯಾಕೆ ನೀನು ಸತ್ತಿಲ್ಲ? ನಿನ್ನಂಥವರು ನನ್ನ ಕಣ್ಮುಂದೆ ಇರಲೇಬಾರದು. ನಿನ್ನಂಥ ದಂಡಪೆಂಡಗಳಿಗಲ್ಲ ಈ ಲೋಕದ ಬದುಕು. ಬೇಗ ಸತ್ತು ಅಲ್ಲಾನನ್ನೇ ಸೇರಿ ನಲಿಯುತ್ತಿರು. ನನ್ನ ಕಣ್ಮುಂದೆ ಓಡಾಡಿಕೊಂಡು ನನಗಂತೂ ಚಿತ್ರಹಿಂಸೆ ಕೊಡದಿರು. ನಿನ್ನಂಥವರು ತಟ್ಟ ಬಿದ್ದು ಪಟ್ಟ ಸಾಯಬೇಕು. ಅರ್ಥವಾಯಿತೇ? ಕುಳುಬಾರ, ಭೂಮಿಬಾರ, ಹೇಳು ಯಾಕಿನ್ನು ಬದುಕಿರುವಿ ಎಂದೇ ನನ್ನ ಗಲ್ಲ ತಿವಿದು ದಿನದಲ್ಲಿ 100 ಬಾರಿ ಹಂಗಿಸುತ್ತಾರೆ. ನನಗೀಗ ಈ ಬಾಳು ಸಾಕಾಗಿದೆ ಸರ್. ನಿಜಕ್ಕೂ ನಾನು ಯಾರಿಗೂ ಬೇಡದ ಕಸವೇ ಸರ್ ಎಂದು ನನ್ನ ಪಾದಮುಟ್ಟಿ ವಂದಿಸಿ ಹಗುರಾದಳು. ತಕ್ಷಣವೇ ಶ್ರೀ ಗುರುಜಿ ಮಾರ್ದನಿ ನನಗೆ ಚಿಕಿತ್ಸೆಯ ರೂಪರೇಖಾ ಕಾಣಿಸಿತು. ಪತಿಯನ್ನು ಒಳಗೆ ಕರೆದೆ ದಂಪತಿಗಳ ಕೈ ಜೋಡಿಸಿ ಇಬ್ಬರಿಂದಲೂ ಈ ಶಬ್ದಗಳನ್ನು ಉಚ್ಚರಿಸಿದೆ. ನಾವಿಬ್ಬರೂ ಜೊತೆಯಾಗಿಯೇ ಬಂದವರು, ಜೊತೆಯಾಗಿಯೇ ನಿಂದು ಜೊತೆಯಾಗಿಯೇ ಹೋಗುವ ಆದರ್ಶ ದಂಪತಿಗಳು. ಅಲ್ಲಾಹುವಿನ ಸಾಕ್ಷಿಯಾಗಿ ಕೋಪತಾಪವಿಲ್ಲದೆ ನೈವೇನ್ಯದಿಂದಲೇ ಬದುಕಿ ಹೂ ಎತ್ತಿದಂತೆ ಯಶಸ್ವಿ ಬಾಳನ್ನು ಖಂಡಿತವಾಗಿ ಬಾಳಿ ಗೆಲ್ಲುವೆವು. ಹೇ ದೇವ, ನಾವು ಎಂದೆಂದು ನಿಮ್ಮವರೇ. ನಮ್ಮ ಮೇಲೆ ಅನನ್ಯ ಕೃಪೆ ತೋರಿ ಕಾಪಾಡುತ್ತೀರಿ ತಂದೆ. ಮನ್ನಿಸಿ ಮುನ್ನಡೆಸಿ ದಾರಿ ತೋರುತ್ತೀರಿ ದೇವಾದಿದೇವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವೇ ಆಗಲಿ. ಈ ಶಬ್ದಗಳನ್ನು ನಾನು ಹೇಳಿದಂತೆ ಅವರಿಬ್ಬರು ಹೇಳುತ್ತಿದ್ದಂತೆ ಕಂಬನಿಯ ಕೋಡಿ ಧಾರಾಕಾರವಾಗಿ ಹರಿಯಿತು. ತಕ್ಷಣ ಅಬ್ದುಲ್ಲರನ್ನು ಕೇಳಿದೆ, ಏನು ಸಾಹೇಬ್ರೆ, ಯಾಕೆ ಎತ್ತೀರಿ? ಯಾರು ಹೊಡೆದರು? ಎಲ್ಲಿ ನೋವಾಯಿತು ಎಂದು. ಈ ರೀತಿ ನಾನು ಕೇಳುವಾಗಲೇ ಅವನು ನನ್ನ ಪಾದ ಮುಟ್ಟಿ ವಂದಿಸಿ ಹೇಳಿದ, ಸರ್, ನಿಮ್ಮ ಸನ್ನಿಧಿಯಲ್ಲಿ ಅದೇನೋ ಪ್ರಶಾಂತತೆ ನನಗೆ ದೊರಕಿದೆ. ಈ ರೀತಿ ಅಭಯ ಪ್ರದಾನ ಮಾಡುವ ನೀವು ನಿಜಕ್ಕೂ ದೇವರೇ. ಕಣ್ಣು ಕಟ್ಟಿದಂತಾಗಿಯೇ ಇಲ್ಲಿಗೆ ಬಂದ ನಾನೀಗ ಬೆಳ್ಳಂಬೆಳಕಿನಲ್ಲಿ ಮಾತ್ರ ವಾತ್ಸಲ್ಯದ ಸೌಭಾಗ್ಯದಿಂದ ನಲಿಯುತ್ತಿದ್ದೇನೆ ಸರ್. ನನ್ನ ಹೆಂಡತಿ ನನಗೆ ಬೇಕೆಂದು ಮೌನವಾಗಿಯೇ ನೀವೀಗ ನನ್ನಲ್ಲಿ ಅರಿವು ಮೂಡಿಸಿರುವಿರಿ. ನೀವೆಂದಂತೆ ಖಂಡಿತ ವರ್ತಿಸಿ ಗೆಲ್ಲುವೆವು ಸರ್ ಎಂದು ನಗುತ್ತಲೇ ಮತ್ತೊಮ್ಮೆ ನನಗೆ ಪಾದನಮನ ಇಬ್ಬರೂ ಮಾಡಿದರು. 30 ವರ್ಷಗಳಿಂದ ಹೂವಿನ ವ್ಯಾಪಾರಿಯಾಗಿ ಗೆದ್ದಿದ್ದ ಅಬ್ದುಲ್ಲನಿಗೆ ವಿವಾಹವಾದ ನಂತರ ಪತ್ನಿಯನ್ನು ಚೆನ್ನಾಗಿ ನಡೆಸಿಕೊಳ್ಳಲು ತಿಳಿಯದೆ ಮೃದು ಸ್ವಭಾವದ ಆಕೆಯನ್ನು ತಾತ್ಸಾರದಿಂದ ಚುಚ್ಚಿ ಹಳಿದು ಹಂಗಿಸಿ ಆಕೆಯಲ್ಲಿನ ಆತ್ಮವಿಶ್ವಾಸವನ್ನೆಲ್ಲ ಹಿಂಡಿ ಹಿಪ್ಪೆ ಮಾಡಿ ಆಕೆ ಜೀವಶವಾಗುವಂತೆ ಚಿತ್ರಹಿಂಸೆ ತನಗರಿವಿಲ್ಲದಂತೆಯೇ ನೀಡಿ ಆಕೆಗೂ ಬದುಕಲು ದಾರಿ ಇಲ್ಲದೆ ಸಾಯಲು ಮನಸ್ಸಿಲ್ಲದೆ ಜೀವನವು ಸಂಪೂರ್ಣ ಒಣವೇ ಆಗಿ ಹೋಗಿತ್ತು. ತಕ್ಷಣ ನಾನೆಂದೆ, ಹೂವನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ತಾಜಾತನ ರಕ್ಷಿಸಲು ಎಲ್ಲ ನ್ಯಾಕ್ ನಿಮಗೆ ಹೇಗೂ ಗೊತ್ತಿದೆಯಲ್ಲ. ಆ ಹೂವಿನ ಸಾಲಿನಲ್ಲಿ ನಿಮ್ಮ ಹೆಂಡತಿಯನ್ನು ಸೇರಿಸಿಕೊಂಡು ಬಿಡಿ. ಹೂವಿನಿಂದಲೇ ಆದಾಯ, ಅದರಿಂದಲೇ ಲಾಭ ಎಂದು ನೆಟ್ಟು ಹೋಗಿದ್ದ ನಿಮ್ಮ ಮನಕ್ಕೀಗ ಹೆಂಡತಿಯಿಂದಲೂ ಅತಿ ಆದಾಯ, ಆಕೆಯಿಂದಲೇ ಇಹಪರಗಳಿಗೂ ಅತಿ ಲಾಭ ಎಂದು ಬೋರ್ಡ್ ಹಾಕಿಕೊಳ್ಳಬೇಕು. ಎಂದಿಗೂ ದರ್ಪದಿಂದ ಗದರಿಸದೆ
ಮಗುವಿನ ಸರಳತೆ ಮುಗ್ಧತೆಯಿಂದಲೇ ಹೂವಿನ ವ್ಯಾಪಾರದ ವೇಳೆ ನಗುತ್ತ ಮಾತನಾಡಿದಂತೆಯೇ ಮನ ಅರಳುವಂತೆಯೇ ಮೆಲುದನಿಯಲ್ಲಿಯೇ ಮಾತನಾಡುತ್ತಿರಿ. ಬರಡಾದ ಭೂಮಿಗೆ ಚೆನ್ನಾಗಿ ಸಲಿಲ ನೀಡಿದ ಕ್ಷಣ ಹಸಿರು ಚಿಗುರುವಂತೆ ಒಂದೇ ವಾರದಲ್ಲಿ ಆಕೆಯ ಕಾಯಿಲೆ ಎಲ್ಲವೂ ಮಂಗಮಾಯವಾಗದೇ ಇಲ್ಲ. 10 ದಿನಗಳ ಮಾತ್ರೆ ಮುಗಿದ ಕ್ಷಣವೇ ಪುನಃ ಬನ್ನಿ. ಆಗ ಕೈ ಹಿಡಿದುಕೊಂಡೇ ನಲಿನಲಿಯುತ್ತಲೇ ಬರುವಂತಾಗಲಿ ಎಂದು ನಾನು ಹೇಳುತ್ತಿದ್ದಂತೆಯೇ ಇಬ್ಬರ ಕಣ್ಣಾಳುಗಳು ತೇವಗೊಂಡವು. 11ನೇ ದಿನ ಪುನಃ ಅವರಿಬ್ಬರು ನಾನೆಂದಂತೆ ಆಪ್ತತೆ ಪ್ರದರ್ಶಿಸಿಕೊಂಡೇ ಬಂದು ನಗುನಗುತ್ತಲೇ ಹೇಳಿದರು, ಸರ್, ಕಾಯಿಲೆ ಈಗ ಇದ್ದಂತಿಲ್ಲ. ಹೊಸ ಹುರುಪು, ಹೊಸ ಚೈತನ್ಯ ನಮ್ಮಿಬ್ಬರಲ್ಲೂ ಅಕ್ಷಯವಾಗಿದೆ. ಆಕೆ ನಿಮ್ಮ ಚಿಕಿತ್ಸೆಯಿಂದ ಸಂಪೂರ್ಣ ಚುರುಕಾದರೆ ನಾನೀಗ ಮೂರ್ಖನಾಗಿದ್ದವನು ನಿಮ್ಮ ಭೇಟಿ ಮಾಡಿದಂದಿನಿಂದ ಮಾನವನಾಗಿ ವರ್ತಿಸುತ್ತಿದ್ದೇನೆ ಎಂಬಾಗಲೇ ಗೋಳೋ ಎಂದು ಅಳಲಾರಂಭಿಸಿದ. ನಿಜ, ಆಕೆಯ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಿತ್ತು. ನಮ್ರತೆಯ ವರ್ತನೆ ನಂದಿದ ಆತ್ಮವಿಶ್ವಾಸದ ಹೊರತೆಯನ್ನು ಆಕೆಯಲ್ಲಿ ಚಿಮ್ಮಿಸಿತ್ತು. ಹೆಂಡತಿ ಬೇಕೆಂಬ ಮರೆತ ಸತ್ಯವನ್ನು ಯುಕ್ತಿ ಬೆಳಗಿ ಈತನಲ್ಲಿ ಸುಜ್ಞಾನದ ದೀಪ ಉರಿಯುತ್ತಿತ್ತು. ಹೆಂಡತಿ ಪ್ರಾಣ ಹಿಂಡುತಿ ಎಂಬ ನಾವು ಹೆಂಡತಿಯನ್ನು ಪ್ರೀತಿ, ತಾಳ್ಮೆ ಹಾಗೂ ಕ್ಷಮಾನುಗುಣಗಳಿಂದ ನೋಡಿಕೊಳ್ಳದಿದ್ದರೆ ಮನೆಯ ಸಮಸ್ತ ಜವಾಬ್ದಾರಿ ಹೊರುವ ಹೋಮ್ ಮಿನಿಸ್ಟರ್ ಆದ ಆಕೆಗೆ ಒಂದಾದರೂ ಒಳ್ಳೆಯ ಮಾತನ್ನು ಹೇಳಿ ಸ್ಫೂರ್ತಿ ತುಂಬದಿದ್ದರೆ ಮನೆಯ ಯಜಮಾನನಾಗಿ ನಾವು ಸೋಲುವುದಿಲ್ಲವೇ? ದಾಂಪತ್ಯ ಜೀವನದಲ್ಲಿ ಎಡವಿ ಮೂಲೆಪಾಲಾಗುವುದಿಲ್ಲವೇ? ಬದುಕು ಬರಡಾಗಿ ದೇವರಿಗೆ ನೋವಾಗುವುದಿಲ್ಲವೇ? ಹಾಗಾಗಬಾರದು. ಬೇಗ ವಿವೇಕದಿಂದ ಚುರುಕಾಗಿ ಆದರ್ಶ ನಡೆನುಡಿಯಿಂದ ಮುಂದಾಗೋಣ.